ಈಗ ಇವತ್ತು ಎರಡು ಮೀಟಿಂಗ್ಗಳನ್ನು ಕರೆದಿದ್ದೇವೆ. ಒಂದು, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿಕೊಂಡು 100 ವರ್ಷ ಆಯಿತು. ಈಗ ಅಲ್ಲಿ ಆ ಮೀಟಿಂಗ್ ಇದೆ. CM HK ಪಾಟೀಲು, ವೀರಪ್ಪ ಮೊಯ್ಲಿ ಅವರು ಎಲ್ಲ ಒಂದು ಕಮಿಟಿ ಇದೆ. ಈಗ ಅದು ಆ ಮೀಟಿಂಗ್ ಅಲ್ಲಿ ಪ್ರಾರಂಭ ಆಗ್ತದೆ. ಯಾವ ರೀತಿ ಕರ್ಕೊಂಡೋಗ್ರಿ ಅವ್ರನ್ನ, ಕರ್ಕೊಂಡೋಗ್ರಿ, ದಾಕ್ಷಿಣ್ಯದ ಕರ್ಕೊಂಡೋಗ್ರಿ. ಸ್ವಲ್ಪ ಸುಮ್ಮನೆ ಇರಬೇಕು. ಎರಡು ಮೀಟಿಂಗ್ ಇದೆ. ಒಂದು, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. ಇದನ್ನ ಸರ್ಕಾರ ಮತ್ತು ಪಕ್ಷ ಯಾವ ರೀತಿ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತೇಳಿ ಒಂದು ಸಮಿತಿ ಮೀಟಿಂಗ್ ಈಗ ಪ್ರಾರಂಭ ಆಗ್ತಾ ಇದೆ. ಈಗ ಕಾಂಗ್ರೆಸ್ ಕಚೇರಿ ಇಡೀ ರಾಜ್ಯದ ಉದ್ದಗಲೂ ಕೂಡ ಕಾಂಗ್ರೆಸ್ ಕಚೇರಿಗಳು ಎಲ್ಲೆಲ್ಲಿ ಉಳ್ಕೊಂಡಿದೆ, ಎಲ್ಲೆಲ್ಲಿ ಇಲ್ಲ, ಜಿಲ್ಲಾ ಮಟ್ಟದಲ್ಲಿರ್ಬೋದು, ಕ್ಷೇತ್ರ ಮಟ್ಟದಲ್ಲಿರ್ಬೋದು, ಕಂಪಲ್ಸರಿ ಒಂದೊಂದು ಕಚೇರಿ ಮಾಡಬೇಕು ಅಂತೇಳಿ ಅವ್ರಿಗೆಲ್ಲ ನಿರ್ದೇಶನ ಕೊಟ್ಟಿದ್ದೇವೆ. ಆ ವಿಚಾರದಲ್ಲಿ ಸಭೆಯನ್ನು ಮಾಡಿದ್ದೇವೆ. ಬೆಂಗಳೂರು ನಗರದಲ್ಲೂ ಕೂಡ ಈಗಿರುವಂಥ ಕಾಂಗ್ರೆಸ್ ಭವನ ಏನಿದೆ ಅದನ್ನು ಒಡೆದಾಗ್ತಾ ಇದೆ. ಯಾಕೆಂದರೆ ಅದು ಶೀತಲಗೊಂಡಿದೆ. ಅದು ಪರ್ಮಿಷನ್ ಆಗಲೇ ಕಾರ್ಪೊರೇಷನ್ ಆಗಿದೆ. ಹೊಸ ಪ್ಲಾನ್ ಮಾಡಿದ್ದೀವಿ. ಅದು ಮತ್ತು ಇಲ್ಲೊಂದು ಪ್ಲೈನ್ ಸ್ಟ್ರೀಟಲ್ಲಿ 2 ಕಚೇರಿ ಇದೆ. 2 ಕೂಡ ಕಟ್ಟಲಿಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಕಾಂಗ್ರೆಸ್ಸು ಕಚೇರಿ ಅಂದರೆ ನಮಗೆ ದೇವಸ್ಥಾನ ಇದ್ದಂಗೆ. ಸೊ ಅದಕ್ಕೆ ನಮ್ಮ ದೇವಸ್ಥಾನಗಳನ್ನು ಕಟ್ಟುವಂಥ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಸಭೆ. ಮಿಕ್ಕಿದ್ದು ಮಹಾತ್ಮ ಗಾಂಧೀಜಿಯವರ ಕಾರ್ಯಕ್ರಮ ಏನಿದೆ 100 ವರ್ಷದ್ದು, ಅದಾದಮೇಲೆ ನಿಮಗೆ ತಿಳಿಸ್ತೀನಿ.